ವೇದಿಕೆಯ ಮೇಲಿರುವ ಸಮಾಜದ ಹಿರಿಯರು, ಆತ್ಮೀಯರು ಮತ್ತು ಈ ಟ್ರಸ್ಟಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ ಅವರು, ಒನ್ ಆ್ಯಂಡ್ ಓನ್ಲಿ ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್ ಸ್ನೇಹಿತನಾಗಿರುವ ಈ ಟ್ರಸ್ಟಿನ ಕಾರ್ಯದರ್ಶಿಯೂ ಆಗಿರುವ ಶ್ಯಾಮ್ ಕುಮಾರ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರೇ, ಗಣ್ಯರೇ, ವಿದ್ಯಾರ್ಥಿಗಳೇ ಮತ್ತು ಸಹೋದರಿಯರೇ, ಇವತ್ತು ಒಂದು ಈ ಟ್ರಸ್ಟಿನ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು, ಒಂದು ಐತಿಹಾಸಿಕ ಒಂದು ಘಟನೆ. ಈ ಒಂದು ಐತಿಹಾಸಿಕ ಘಟನೆ ಮಾಡಬೇಕಾದರೆ ಅಥವಾ ಸಂಭವಿಸಬೇಕಾದರೆ ಹಲವಾರು ಹಂತಗಳಲ್ಲಿ ಇದನ್ನು ಸಾಗಿಸಿಕೊಂಡು ಇವತ್ತು ಅದು ನಿಜ ಆಯಿತು. ನಾನು ಏಪ್ರಿಲಲ್ಲಿ ಈ ಕಾರ್ಯಕ್ರಮ ವಿಠಲ್ ಹೆರೂರವರ ಜನ್ಮ ದಿನಾಚರಣೆಯಿಂದ ಮಾಡಬೇಕಂತಕ್ಕಂಥ ಉದ್ದೇಶ ಇತ್ತು. ಆದರೆ ಈ ಒಂದು ಕಚೇರಿಯಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನು ನಾವೆಲ್ಲವನ್ನು ಮೀರಿದ ನಂತರ ಈ ಕಾರ್ಯಕ್ರಮ ಹಾಕೋಣ ಅಂತ ನಾನೇ ಮತ್ತು ನಂತರ ಯೋಚನೆ ಮಾಡಿದೆ. ಆಮೇಲೆ ಈ ಕಾರ್ಯಕ್ರಮ ಹೊರಗಡೆ ವೇದಿಕೆಯಲ್ಲಿ ಮಾಡಬೇಕಂತಕ್ಕಂಥದ್ದನ್ನು ಸಹ ಯೋಚನೆ ಮಾಡಿದ್ದೀವಿ. ಮತ್ತನ್ನಿಸ್ತು, ನಾವು ಇದನ್ನು ಹೊರಗಡೆ ಹೋದರೆ ಅದಕ್ಕೆ ಕೊಡ್ತಕ್ಕಂಥ ಕಲರೇ ಬೇರೆ ಇರ್ತದೆ, ಬೇಡ. ಸಾಮಾನ್ಯವಾಗಿ ನಾನೆಲ್ಲಿ ಹೋದರೂ ಪೂಜೆ ಮಾಡ್ತೀನಿ, ಬಾಳೆ ಅಂದರು ಒಂದು ಶಾಲು ಹೊದಿಸಿರ್ತಾರೆ, ಬೇಡ ಅಂದರು ನಂತರ ಬರುತ್ತೆ. ಆದರೆ ಇವತ್ತು ಸಮಾಜದಲ್ಲಿ ಒಂದು ಈ ವಿಷಯ ಹೋಗಲಿ ಅನ್ನೋ ಅಭಿಲಾಷೆ ಇಟ್ಕೊಂಡು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ನಮ್ಮ ಸಮಾಜದ ಎಲ್ಲ ಹಿತೈಷಿಗಳು ಈ ಹಾಸ್ಟೆಲ್ಗೆ ಅವರ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಮತ್ತು ಮನಸ್ಸು ಶುದ್ಧ ಇದ್ದರೆ ಎಲ್ಲರೂ ಸರಿ ಆಗ್ತದೆ. ಪ್ರತಿದಿನ ಮಳೆ ಬರ್ತಕ್ಕಂಥದ್ದು ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆಯಿಲ್ಲದೆ ನಮ್ಮದು ಕಾರ್ಯಕ್ರಮ ಮುಗಿದೈತೆ. ಈ ಟ್ರಸ್ಟಿನವರು ಮಾಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಅವರ ಬೆಳವಣಿಗೆಯಲ್ಲಿ ದೇವರಿಗೆ ಹೂವಿನ ಹಾರ ಹಾಕಿದಾಗ ಯಾವ ರೀತಿ ದಾರವೂ ಅದರ ಬಂದಿಯಾಗಿರ್ತದೋ, ಅದರ ಸೇವೆಯೂ ಆಗಿರ್ತದೋ ಅಷ್ಟಕ್ಕೆ ಮಾತ್ರ ನನ್ನ ಕೊಡುಗೆ ಸೀಮಿತಗೊಳಿಸ್ತೀನಿ. ಹೆಚ್ಚಿಗೆ ಅದನ್ನು ನಾನು ಕ್ಲೇಮ್ ಮಾಡೋಕ್ಕೂ ಹೋಗೋದಿಲ್ಲ, ಮಾಡ್ತಕ್ಕಂಥ ಅವಶ್ಯಕತೆಯೂ ನನಗಿಲ್ಲ. ಇದು ಬಹಳ ದಿವಸಗಳಿಂದ ಆಗಬೇಕಾಗಿತ್ತು ಸಮಾಜದಲ್ಲಿ. ಮೊದಲೊಮ್ಮೆ ಪ್ರಯತ್ನ ಮಾಡಿದ್ದೀವಿ ನಾವು ಇದೇ ತಂಡ ತಗೊಂಡು. ಕೆಲವು ಕಾರಣಗಳಿಂದ ಅದು ಯಾಕೋ ಯಶಸ್ಸು ಕಾಣ್ಕೊಂಡಿಲ್ಲ. ಮತ್ತೆ ಪುನರಾರಂಭ ಆಯಿತು. ಪುನರಾರಂಭ ಆಗಿದ ಮೇಲೆ ಒಂದು ಹೆಜ್ಜೆ ಇಡಬೇಕು, ಇದಕ್ಕೆ ಏನಾದರೂ ಒಂದು ಬದಲಾವಣೆ ಮಾಡಬೇಕು. ಸಮಾಜದಲ್ಲಿ ಒಂದು ಸಂದೇಶ ಹೋಗಬೇಕು. ಸಮಾಜಕ್ಕೆ ನಾವು ಪಾಠ ಕಲಿಸ್ತಕ್ಕಂಥ ಜವಾಬ್ದಾರಿ ನಮಗಲ್ಲ, ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ಬೋದು. ಏಕೆಂದರೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಪ್ರಬುದ್ಧರಿದ್ದೇವೆ, ತಿಳಿದವರಿದ್ದೇವೆ. ಹೀಗಾಗಿ ನಾವು ಟ್ರಸ್ಟಿನಿಂದ ಹೊರಗಡೆ ಬರಬೇಕಾಗುತ್ತದೆ. ಏಕೆಂದರೆ ಯಾವ ಟ್ರಸ್ಟಿಗೆ ನಾವು ಹಣ ಕೊಡ್ತೇವೋ ಆ ಟ್ರಸ್ಟಿನಲ್ಲಿ ನಾನು ಮತ್ತು ನನಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇರಬಾರದು ಅಂತ ಕಾನೂನಿದೆ. ಅದನ್ನು ಎಲ್ಲಿ ನಾನು ವಂಚನೆ ಮಾಡಬಾರ್ದು. ನಾನು ಹೌದು 4 ಲಕ್ಷ ಪ್ಲಸ್ ದುಡ್ಡು ಕೊಟ್ಟಿದ್ದೇನೆ, ಆದರೆ ಅದು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕಾಣಿಕೆ. ನಾನು ಅದನ್ನು ತಲೆ ಇಟ್ಕೊಂಡು ನಿಮ್ಮ ಮಗನಿಗೆ ಹಾಕಿರಿ ಅಥವಾ ನಂತರ ವಾಪಸ್ ಬನ್ನಿ ಎಲ್ಲ ನನ್ನ ಸ್ನೇಹಿತರು ಟ್ರಸ್ಟ್ಗಳೆಲ್ಲರೂ ಹೇಳಿದ್ರು. ಬೇಡ, ಒಮ್ಮೆ ನಾನು ಹೊರಗೆ ಹೋಗೋಕ್ಕೆ ನಿರ್ಧಾರ ಮಾಡಿದ್ದೇನೆ, ಮುಗಿತು. ಅದರ ನಂತರ
ಇದರ ಬೆಳವಣಿಗೆ ನಾನು ದೂರ ಇದ್ದರೆ ದೂರ, ಹತ್ತಿರ ಇದ್ದರೆ ಹತ್ತಿರ, ನಾನು ಸದಾ ನಿಮ್ಮೊಂದಿಗೆ ಇರ್ತೇನೆ ಅಂತ ಅವರಿಗೆ ಹೇಳಿದೆ. ಇವತ್ತು ಅದರ ಪ್ರತಿಫಲ ನನಗೆ ಮ್ಯಾಕ್ಸಿಮಮ್ ಕೊಡೋದು 30 ಲಕ್ಷ ಇರ್ತದೆ. ಬಹುಶಃ 30 ಲಕ್ಷ ನಾನು ಯಾರಿಗೂ ಕೊಟ್ಟಿಲ್ಲ. ಎಟ್ ಎ ಟೈಮ್ ಈ ಹಾಸ್ಟೆಲ್ಗೆ ಮಾತ್ರ ಕೊಟ್ಟಿದ್ದೆ. ಏಕೆಂದರೆ ನನಗೆ ಬರ್ತಕ್ಕಂಥ ಎಲ್ಲ ಅನುದಾನದಲ್ಲಿ ಹೆಚ್ಚು ಕಡಿಮೆ ಇಲ್ಲಿವರೆಗೆ 10 ಕೋಟಿ ನಾನು ಹಂಚಿದ್ದೇನೆ. ಅದರಲ್ಲಿ ಶೇಕಡ 70ರಷ್ಟು ನಾನು ಕೇವಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಶಾಲೆಗಳಿಗೆ ನಾನು ಅನುದಾನ ಕೊಟ್ಟಿದ್ದೆ. ಸರ್ಕಾರಿ ಶಾಲೆಗಳು ಏಕೆ? ಅಲ್ಲಿ ಬರ್ತಕ್ಕಂಥವ್ರು ನನ್ನಂಥ ಅನಾಥರು ಇರ್ತಾರೆ, ನನ್ನಂಥ ಅಶಿಕ್ಷಿತ ಇಲ್ಲಿಟ್ರೇಟ್ ತಂದೆ ತಾಯಿಂದರ ಮಕ್ಕಳು ಬರ್ತಾರೆ, ಬಡವರು ಇರ್ತಾರೆ, ಅವ್ರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಇಲ್ಲಿವರೆಗೆ ಆ ಒಂದು ಪ್ರಯತ್ನ ಮಾಡಿದ್ದೆ. ಕೃಷ್ಣ ಹೇಳ್ತಾನೆ, ಕಾರ್ಮಿಕರು ಪ್ರತಿಫಲ ನಿರೀಕ್ಷೆ ಮಾಡಬೇಕು, ಅದು ತನ್ನಷ್ಟು ತಾನೇ ಬರ್ತದೆ. ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ 5 ವರ್ಷ 2 ತಿಂಗಳು ಮುಗಿಸಿದೆ. ಯಾವುದೇ ಪ್ರತಿಫಲ ನಿರೀಕ್ಷೆ ಇಲ್ಲ, ನಿರೀಕ್ಷೆ ಮಾಡೋನು ಇಲ್ಲ. ನಾನು 12 ಕೋಟಿ ರೂಪಾಯಿ ಇವತ್ತಿನವರೆಗೆ 1 ಪೈಸೆ ನಾನು ಯಾರಿಂದಲೂ ಮುಟ್ಟಿಲ್ಲ ಅಂತ ನಾನು ಭಾಳ ಗೌರವದಿಂದ ಹೇಳ್ತೀನಿ. ಆ ಸಂದರ್ಭ ಬಂದಿಲ್ಲ ಸಹ. ಹೌದು, ಹೋದ ತಿಂಗಳು ಒಬ್ಬರು ನಂಬರೆ ಇಲ್ಲಿದವರೆ ಭಾಳ ದೊಡ್ಡ ವ್ಯಕ್ತಿ ಫೋನ್ ಮಾಡಿದ್ರು, ಸರ್ ನಮಗೊಂದಿಷ್ಟು ಕೆಲಸ ಕೊಡಿ 10 ಲಕ್ಷ. ಇಲ್ಲಪ್ಪ ನಾನು ಕೊಡೋದಿಲ್ಲ. ಗೊತ್ತಾ ವ್ಯಕ್ತಿ ಏನು ನನಗೆ? ಕಲಬುರಗಿಯಲ್ಲಿ ಹುಟ್ಟಿ ಕಬ್ಬಲಿಗೆ ಆಗಿ ಬೆಳೆದಂಥವನು ನಾನು. ಬೆಳಗಾವಿಯಲ್ಲಿ ಇದ್ದರೂ ಸಹಿತ ಕಲಬುರಗಿ ಕಬ್ಬಲಿಗೆ ಆದವು ನಾನು. ಕಲಬುರಗಿ ಕಬ್ಬಲಿಗರಿಗೆ ಏನು ಇರಬೇಕಾಗಿರ್ತಕ್ಕಂಥ ಕೆಟ್ಟ ಗುಣಗಳು ನನ್ನಲ್ಲಿದ್ದಾವೆ, ಒಳ್ಳೆಯ ಗುಣಗಳು ನನ್ನ. ಕೆಟ್ಟ ಗುಣಗಳನ್ನು ಸಪ್ರೆಸ್ ಮಾಡಿ ಒಳ್ಳೆತನವನ್ನು ನಾನು ಬಿಂಬಿಸ್ಬೇಕಂತ ನನ್ನ ಉದ್ದೇಶ. ಇದು ಸಂದೇಶ. ಇಲ್ಲ ನೀವು ಕೊಟ್ಟರೆ, ಹಣ ಕೊಟ್ಟರೆ ಹೇಳ್ತೀವಿ ಹೊರಗಡೆ ಅಂತ, ಕೆಲಸ ಕೊಟ್ಟರೆ ಹೇಳ್ತೀವಿ ನಾವು ಹೊರಗಡೆ ಅಂತ. ಕೆಲಸ ಕೊಡದೇ ಇದ್ದರೆ ಹೇಳೋದಿಲ್ಲ. ಇನ್ನು ಹೇಳೋದು ಅವಶ್ಯಕತೆ ಇಲ್ಲ. ಎಲ್ಲಿದ್ದೀನಿ ನಾನು? 5 ವರ್ಷ ಆಯಿತು ನಾನು ಹೆಚ್ಚು ಕಡಿಮೆ ಪ್ರತಿ ತಿಂಗಳು ನಾನು ಕಲಬುರಗಿಗೆ ಬರ್ತೀನಿ. ನನ್ನದೇ ಒಂದು ರೂಮ್ ಇದೆ. ಒಂದು ದಿವಸನೂ ದರ್ಶನ ಕೊಟ್ಟಿಲ್ಲ, ಒಂದು ದಿವಸನೂ ನೀವು ಮಾತಾಡಿಲ್ಲ, ಒಂದು ದಿವಸನೂ ಎಲ್ಲಿ ನನಗೆ ಬೆಂಬಲವಾಗಿ ನಿಲ್ಲಿಲ್ಲ. ಈಗ ಕೇಳಿದ್ರೆ ನಾನು ಕೊಡ್ತೀನ, ಇಲ್ಲರಿ ನಿಮಗೆ ಪರ್ಸೆಂಟೇಜ್ ಕೊಡ್ತೀನಿ. ನಮ್ಮವರೇ ನನ್ನ ಜೊತೆ ಪರ್ಸೆಂಟೇಜ್ ಕೊಡ್ತೀನಿ. ತಳವಾರ ಸಾಬಣ್ಣ ಏನು ಅಂತಕ್ಕಂಥ ಗೊತ್ತಿಲ್ಲದಿರ್ತಕ್ಕಂಥ ಯೋಗ್ಯತೆ ನಿನಗಿಲ್ಲ ಅಂದಮೇಲೆ ನಿನಗೆ ಯಾವ ರೀತಿಯಿಂದ ಕೊಡಬೇಕು? ಇಲ್ಲರಿ ನೀವು ಕೊಟ್ಟು ಬಂದಿರ್ತೀರಿ ಅಂತ. ಹೇಗಿದೆ ನೋಡಿ ಮನುಷ್ಯನ ಕಲ್ಪನೆ. ನೀವು ಕೊಟ್ಟು ಬಂದಿರ್ತೀರಿ. ಅದೇ ನಾನು ಏನು ಅಂತ ತಿಳ್ಕೊಂಡಿಲ್ಲ ಅಂದಮೇಲೆ ನಿನಗೂ ಏನು ಮಾತಾಡೋದು ಅರ್ಥ. ಇದು ನಿನ್ನ ಲೆವೆಲ್ ತೋರಿಸ್ತಂತೆ, ಅವನಿಗೆ ಗೊತ್ತಾಗ್ಬಿಡ್ತದೆ. ಈ ರೀತಿಯಾಗಿ ಪ್ರಾರಂಭದಿಂದಲೂ ಹಲವಾರು ಅಡೆತಡೆಗಳನ್ನು ನಮ್ಮವರಿಂದಲೇ ನಾನು ಎದುರಿಸ್ತಾ ಬಂದಿದ್ದೀನಿ. ಇವತ್ತು ಭಾಳ ಮನಸ್ಸು ಬಿಚ್ಚು ಮಾತನಾಡಬೇಕಂತಕ್ಕಂಥ ಉದ್ದೇಶದಿಂದ ಮಾತಾಡ್ತಾ ಇದ್ದೀನಿ ನಾನು. ಏಕೆಂದರೆ ಇದು ಬಹುಮುಖ್ಯವಾಗಿರ್ತಕ್ಕಂಥ ಸಂದರ್ಭ ಈ ಟ್ರಸ್ಟಿನ ಒಂದು ಇತಿಹಾಸದಲ್ಲಿ. ಭಾಳ ಜನ ಹೇಳಿದ್ರು, ಭಾಳ ಜನ ಏಕವಚನದಲ್ಲಿ ಮಾತಾಡಿದ್ರು, ನನಗೆ ಏಕವಚನ ಸಂಬೋಧಿಸಿ ನನಗೆ ಮಾತಾಡಿದ್ರು. ಭಾಳ ಜನ ಕೀಳಾಗೆ ಮಾತಾಡಿದ್ರು. ನಾನು MLC ಆಗಿದ್ದು ನಮ್ಮ ಮನೆಗೆ ಗೊತ್ತಿಲ್ಲ, ಯೂನಿವರ್ಸಿಟಿಯಲ್ಲಿ ಇದ್ದೆ. MLC ಆಗಿದೆ ಗೊತ್ತಿಲ್ಲ ನನಗೆ. 4:20 ಆಗೋವರೆಗೆ, 4 ಗಂಟೆ 20 ನಿಮಿಷ ಆಗೋವರೆಗೆ ನಾನು MLC ಆಗಿದೆ ನನಗೆ ಗೊತ್ತಿಲ್ಲ. ನನಗೆ ನಾನು ಯಾರ ಹತ್ರ ಹೋಗಿಲ್ಲ, ಯಾರಿಗೂ ಪ್ರಯತ್ನ ಮಾಡಿಲ್ಲ. ಆದರೆ MLC ಆಗಿ ನಾನು ಮನೆಗೆ ಹೋಗಿ ಮುಟ್ಟೋದ್ರೊಳಗಡೆ
ಅರ್ಧ ಗಂಟೆಯಲ್ಲಿಯೇ ಕಲಬುರಗಿಯಿಂದ ಒಂದು ವಾಟ್ಸಪ್ ಬರ್ತದೆ. ವಾಟ್ಸಪ್ನಲ್ಲಿ ಮೆಸೇಜ್ ಕೊಡ್ತಾರೆ, ತಳವಾರ್ ಸಾಬಣ್ಣ ಬೇರೆ ಜಾತಿಯವಳನ್ನು ಮದುವೆ ಮಾಡ್ಕೊಂಡಿದ್ದಾನೆ, ಅವಳ ಜಾತಿಯ ಕೋಟದಲ್ಲಿ MLC ಆಗಿದ್ದಾನೆ ಅಂತಕ್ಕಂಥ ಸಂದೇಶ, ಮೆಸೇಜ್, ರಿಟರ್ನ್ ಮೆಸೇಜ್ ವಾಟ್ಸಪ್ನಲ್ಲಿ ಬರುತ್ತೆ. ನಮ್ಮವರೇ ಹಾಕಿ ಅವ್ರ ಹತ್ತಿರ ತಮ್ಮ ಹತ್ತಿರದಲ್ಲಿ ಇನ್ನೂ ಕೆಲವರು ಮಾತಾಡಿದ್ರು. ಭಾಳ ಕಡೆಗೆ ಏನು ಮಾತಾಡಿದ್ರು ಅಂದರೆ, ನನಗೆ ಜಾತಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಅಂತ, ಜಾತಿಯಲ್ಲಿ ಹೇಳ್ಕೊಂಗಿಲ್ಲ, ನಾ ಜಾತಿ ಕೋಟದಾಗ ಆಗಿಲ್ಲ ಅಂತ ಹೇಳ್ತಾನೆ. ಸಿಗ್ಲಾರ್ದ ನನಗೆ ಮಾಡಿದವರು ಬೇರೆಯವರು, ಸಂಘಟನೆಯವರು, ಆದರೆ ಜಾತಿ ಮಾತ್ರ ಇವತ್ತಿದವರು ಬಿಟ್ಟಿಲ್ಲ. ನಾನು ಜಾತಿಗಾಗಿ ದುಡಿದವರು, ನನಗೆ ಮನಸಾಪೂರ್ವಕವಾಗಿ ಕಾಳಜಿಯಿಂದ ದುಡಿದಿದ್ದೇನೆ ನಾನು. ಆದರೆ ಹೇಳ್ಕೊಂಡ್ರು. ನಾನು ಹೇಳಿದೆ, ನಾನು ಇದೇ ಜಾತಿಯಲ್ಲಿ ಹುಟ್ಟಿದ್ದೇನೆ, ನನಗೆ ಸಂಘರ್ಷ ಬೇಡ. ಸಂಘರ್ಷ ಮಾಡೋದು ನಮ್ಮ ಬುದ್ಧಿವಂತಿಕೆ ಅಲ್ಲ. ನಮ್ಮ ಸಮಾಜ ಹಾಳಾಗಿದೆ ಸಂಘರ್ಷದಿಂದಲೇ. ಸಂಘರ್ಷ ಬೇಡ. ಒಂದು ವೇಳೆ ಸಂಘರ್ಷ ಅನಿವಾರ್ಯ ಆದರೆ ಖಂಡಿತ ಸ್ವೀಕಾರ ಮಾಡಿ. ನನ್ನ ಮೈಯಲ್ಲಿ ಇದೇ ಜಾತಿ ರಕ್ತ ಹರಿತ. ನಾನು ಹೇಳಿದ್ದು, ನಾನು ಆಗಿರ್ತಕ್ಕಂಥ ಕೋಟನೇ ಬೇರೆ, ನಾನು ಆಗಿರ್ತಕ್ಕಂಥ ಹಿನ್ನೆಲೆ ಬೇರೆ. ನಮ್ಮ ಸಮಾಜಕ್ಕೆ ಇನ್ನೂ ಕೋಟ ಖಾಲಿ ಇದೆ. ಕೋಳಿ ಸಮಾಜ ಬರಬೇಕಾಗಿದೆ. ಕೋಳಿ ಸಮಾಜ ಈ ಕೋಟ ತುಂಬಬೇಕಾಗಿದೆ. ಈ ಕೋಟದಲ್ಲಿ ಯಾರು ಬರಬೇಕು, ಅವಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ನನ್ನ ಸಂದೇಶ ಕಾಮಣಿ ಕಣ್ಣಿಗೆ ಅವಳು ಹಚ್ಚಿಲ್ಲ ಅಂಥವರಿಗೆ ಆ ರೀತಿ ಕಂಡು ಇವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಾಯಿತು. ಸಿದ್ಧಾಂತ, ಸರಳತೆ ನನ್ನ ಸಿದ್ಧಾಂತ, ಅದು ನನ್ನ ದೌರ್ಬಲ್ಯ ಅಲ್ಲ. ಯಾರಾದರೂ ದೌರ್ಬಲ್ಯ ಅಂತ ತಿಳ್ಕೊಂಡ್ರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ತಾಕತ್ತು ನನ್ನ ಹತ್ರ ಆಯಿತು. ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಬಂದಿಲ್ಲ, ಇತ್ತು, ಬರೋದು ಬೇಡ. ಯಾಕೆ ಹೇಳ್ತಾರೆ ಅಂದರೆ, ನನಗೆ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದವನು ನಾನು. ಇದೇ ಕಲಬುರಗಿ ಜಿಲ್ಲೆಯಲ್ಲಿ, ಇದೇ ಶಾಬಾದ್ ಬಂಕೂರಿನಲ್ಲಿ. ನಮ್ಮಪ್ಪ ಲೇಬರ್ ಫ್ಯಾಕ್ಟ್ರಿ ವರ್ಕರ್, ನಮ್ಮವ್ವ ಎಜುಕೇಟೆಡ್, ಏನೂ ಗೊತ್ತಿಲ್ಲ ಅವ್ರಿಗೆ. MA ಎಕನಾಮಿಕ್ಸ್ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಗೋಲ್ಡ್ ಮೆಡಲ್ ಫಸ್ಟ್ ರ್ಯಾಂಕ್ ತೊಗೊಂಡಂಥವನು. ಗಟ್ಟಿಯಾಗಿ ಹೋರಾಟ ಮಾಡಿ ಬೆಳಗಾವಿಗೆ ಹೋಗಿ, ಬೆಳಗಾವಿಯಲ್ಲಿ ಇವತ್ತಿನವರೆಗೆ ನಿಮ್ದು ಯಾವ ಊರಿಗೆ ಅಂತ ಕೇಳ್ತಾರೆ. ನಿಮ್ಮ ಹೆಸರು ಕೇಳಲ್ಲ ಅವ್ರು ಯಾರು, ನಿಮ್ಮ ಅಡ್ಡ ಹೆಸರು ಕೇಳ್ತಾರೆ. ಬೆಳಗಾವಿ ಧಾರವಾಡದಾಗ. ಯಾಕೆಂದರೆ ಅವ್ರಿಗೆ ಜಾತಿ ಹಿಡಿಬೇಕು. ನನ್ನ ಜಾತಿ ತಳವಾರ ಕಬ್ಬಲಿಗೆ, ಸರ್ನೇಮ್ ತಳವಾರಿದೆ, ಊರು ಕಲಬುರಗಿ ಇದೆ, ಎಲ್ಲ ನೆಗೆಟಿವ್ ಇದೆ. ಆದರೂ ಸಹಿತ ಬೆಳಗಾವಿಯಲ್ಲಿ ಮೆಟ್ಟಿ ನಿಂತು ನಾನು ಇವತ್ತು ಕಷ್ಟಪಟ್ಟು ಒಂದು ಹಂತಕ್ಕೆ ಬಂದಿದ್ದೆ. ಅಲ್ಲಿ ಅಕಾಡೆಮಿಕ್ ಫೀಲ್ಡ್ ಯಾವುದೋ ಒಂದು ತಿರು ನನ್ನ ಮನೆಗೆ ಬಂದು ನಿಮ್ಮನ್ನು MLC ಮಾಡಬೇಕು ಅಂತ ನಿರ್ಧಾರ ಆದಾಗ ಆಗಿದೆ ಅಂತ ಸಂದೇಶ ಕೊಟ್ಟರು ನನಗೆ. ನಿಮ್ಮ ಬಗ್ಗೆ MLC ಮಾಡಬೇಕಂತ ಅವರು ಸಂದೇಶ ಕೊಟ್ಟಾಗ ಇಡೀ ಮೈಯಲ್ಲಿ ನೀರು ಬಿಟ್ಟಿತ್ತು ನನಗೆ, ನಡುಗಿಬಿಟ್ಟೆ. ಇದು ಯಾವುದಪ್ಪ, ನಾನು ಯೋಚನೆ ಮಾಡಿಲ್ಲ, ನಾನು ಕನಸು ಕಂಡವಲ್ಲ. ಆದರೂ ಸಹಿತ ನಾನು ಆ ಕ್ಷಣದ ಯೋಚನೆ ಮಾಡಿದ್ದು ಏನಂದರೆ, ಇಂಥ ಅವಕಾಶ ಮನೆಗೆ, ನಮ್ಮ ಸಮಾಜಕ್ಕೆ ಬರುವುದು ಬಹಳ ಅಪರೂಪ. ನಾನು ಯೋಚನೆ ಮಾಡಿದ್ದೆ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ನಮ್ಮ ಸಮಾಜಕ್ಕೆ ಮನೆಗೆ ಬಂದು MLC ಮಾಡ್ತೀನಿ ಅನ್ನೋದು ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ಘಟನೆ. ಹೀಗಾಗಿ ಅದು ನಾನು ಬಿಡಬಾರ್ದು ಅಂತ ನಾನು ಅವ್ರಿಗೆ ಒಂದೇ ಹೇಳಿದೆ, ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನು ಬರೆದಿದ್ದೀನಿ, ಇಷ್ಟೇ ನಾನು ಹೇಳಿದೆ, ಮತ್ತೇನು ನನಗೆ. ಆಮೇಲೆ 5 ವರ್ಷ 2 ತಿಂಗಳು ಕೆಲವರು ಅನಿವಾರ್ಯವಾಗಿ ದೂರ ಇಡಬೇಕಾಯ್ತು ನನ್ನ ಜೀವನದಲ್ಲಿ. ಸ್ವತಃ ನನ್ನ ಹೆಂಡತಿಯ ತಮ್ಮನಿಗೆ ನನ್ನ ರೂಮಿಗೆ ಇವತ್ತಿನವರೆಗೆ ಬಂದಿಲ್ಲ ಬೆಂಗಳೂರಿಗೆ. ನನ್ನ ಹೆಂಡತಿ ತಮ್ಮನೇ ನನ್ನ ರೂಮಿಗೆ ಬಂದಿಲ್ಲ ಬೆಂಗಳೂರಿಗೆ. ಕೆಲವರು ವ್ಯಕ್ತಿಗಳಿದ್ದರು, ಅವರ ದುರುದ್ದೇಶಗಳು, ನನಗೆ ಯಾವುದೂ ದುರುದ್ದೇಶ ಇಲ್ಲ. ಕೆಲವರು ನನ್ನ ಸಮಾಜ,
ಆದರೆ ಅವರು ಯೋಚನೆ ಮಾಡ್ತಕ್ಕಂಥ ಲಹರಿಯ ಕಾರಣಕ್ಕಾಗಿ ನಾನು ಅನಿವಾರ್ಯವಾಗಿ, ಏಕೆಂದರೆ ನಾನು ಹೋಗ್ತಾ ಇರೋದು ರಾಜಕೀಯ ಕ್ಷೇತ್ರದಲ್ಲಿ. ರಾಜಕೀಯ ಕ್ಷೇತ್ರ ಅಂದರೆ ನಾವು ತಿಳ್ಕೊಂಡಷ್ಟು ಅಷ್ಟು ಸುಲಭ ಅಲ್ಲ. ಅದರಲ್ಲಿ ಪ್ರಾಮಾಣಿಕತೆ, ಸಿದ್ಧಾಂತ, ಸರಳತೆ ಇವೆಲ್ಲವನ್ನು ಇಟ್ಕೊಂಡು ಆ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥ ಅತಿರಥ ಮಾರಾಟಗಳ ಹೊತ್ತಿಗೆ ಹೋಗಬೇಕಾದ್ರೆ ಭಾಳ ಕಷ್ಟದ ಕೆಲಸ. ಮುಳ್ಳಿನ ಮೇಲೆ ನಡೆದಂತೆ ಆಯಿತು. 5 ವರ್ಷ 2 ತಿಂಗಳು ನಡ್ಕೊಂಡು ಹಂಗೆ. ಇದು ಯಾಕೆ ಹೇಳ್ತದೆ ಅಂದರೆ, ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿವಿ ಅಂತ ಕೇಳ್ತಾರೆ. ಹೋದ ವರ್ಷ, ಒಂದೇ ವರ್ಷದ ಹೇಳ್ತಾ ಇದ್ದೀನಿ ನಿಮಗೆ ನಾನು. ಹೋದ ವರ್ಷ ನನಗೆ ಬರ್ತಕ್ಕಂಥ 2 ಕೋಟಿ ರೂಪಾಯಿಯಲ್ಲಿ, ಬರೀ 2 ಕೋಟಿ ರೂಪಾಯಿಯಲ್ಲಿ ಕಲಬುರಗಿ ಜಿಲ್ಲೆಗೆ 1,70,00,000 ರೂಪಾಯಿ ಕೊಟ್ಟಿದ್ದೀನಿ ನಾನು. ಕಲಬುರಗಿ ಜಿಲ್ಲೆಗೆ 1,70,00,000ದಲ್ಲಿ 1,20,00,000 ನನ್ನ ಜಾತಿಗೆ ಕೊಟ್ಟಿದ್ದೀನಿ ನಾನು. ಕೊಡಿ, ನನಗೆ ಯಾರಾದ್ರೂ ಇತಿಹಾಸ ಇದ್ದರೆ, ಯಾರಾದರೂ ಕೊಟ್ಟರೆ ನನಗೆ ಕೊಡಿ, ನಾನು ನಿಮಗೆ ಸಲಾಮ್ ಹೊಡಿತೀನಿ. ನಾನು ಇದು ಸಮಾಜದ ಕಾಳಜಿ ಅಲ್ಲ. ಏಕೆಂದರೆ ನನ್ನ ಸಮಸ್ಯೆ ಅಂದರೆ, ನಾವೆಲ್ಲ ಸಂಘದ ಕಾರ್ಯಕರ್ತರು, RSS ಸಂಘ ಅಂದರೆ RSS. ಅಲ್ಲಿ ನಮಗೆ ಪ್ರಚಾರಕ್ಕೆ ವಿಮುಖರಿದೆ. ಪ್ರಚಾರ ಫಲಿಸುವುದಿಲ್ಲ, ಪ್ರಚಾರ ಬೇಕೂ ಆಗಿಲ್ಲ ನಮಗೆ. ಪ್ರಚಾರ ಇಲ್ಲದ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಸಿದ್ಧಾಂತ. ಆದರೆ ಇವತ್ತು ಪ್ರಚಾರಕ್ಕೇನೆ ಬಹಳ ಪ್ರಾಮುಖ್ಯತೆ. ಮೊನ್ನೆ ನನ್ನ ಪಕ್ಕದಲ್ಲಿ ಸಂತೋಷ್ ಹೆಗಡೆ ಅವರು ಬರ್ತಾಯಿದ್ರು, ಗೊತ್ತಿರಬೇಕಲ್ಲ, ಲೋಕಾಯುಕ್ತದ ಅಧ್ಯಕ್ಷರು. ಹುಬ್ಬಳ್ಳಿಯಿಂದ ಫ್ಲೈಟ್ ಇಟ್ಕೊಂಡು ಬೆಂಗಳೂರು ಹೋಗ್ತಾ ಇದ್ದೆ, ಪಕ್ಕದಾಗೆ ಕೂತಿದ್ರು. ನಾನು ಹೇಳಿದೆ, ಸರ್ ಏನು ಸರ್ ಇದೆಲ್ಲ ಈ ರೀತಿ ನಡೀತಾ ಇದೆಯಲ್ಲ ಭ್ರಷ್ಟಾಚಾರ. ಅವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಯಾರ್ದು ತಪ್ಪಲ್ಲ, ಜನರು ತಪ್ಪು. ಹೇಗೆ ಸರ್ ಅಂತ. ಜನರೆಲ್ಲ ಅದಕ್ಕೆ ಬೆಲೆ ಕೊಡ್ತಾರೆ. ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ಅಧಿಕಾರ ಇದೆ, ಅವರಿಗೆ ಮಾತ್ರ ನಮಸ್ಕಾರ ಮಾಡ್ತಾರೆ, ಅವರಿಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾರೆ. ಹಾಗಾಗಿ ಇವರೆಲ್ಲರೂ ಅದು ಗಳಿಸುವುದಕ್ಕಾಗಿ, ಅಧಿಕಾರ ಮತ್ತು ಪ್ರಚಾರ ಗಳಿಸುವುದಕ್ಕಾಗಿ ಹಣದ ಬೆನ್ನತ್ತದೆ. ಅದು ಯಾವುದೇ ರೀತಿಯಿಂದ. ಸೊ ಇದು ಸತ್ಯ ಸಹ, ಇದು ನಡೀತಾ ಇದೆ. ಯಾರಾದರೂ ಒಬ್ಬ MLA ಆಗಿರ್ಬೋದು, MLC ಆಗಿರ್ಬೋದು, ಅವ ಹೇಳಿದ ತಕ್ಷಣ ನಾನೇ ನೋಡ್ತೀನಿ, ನನ್ನ ಕೂಡ ಇರ್ತಾರೆ ಎಲ್ಲರೂ. ಅಲ್ಲಿ ಒಂದು ಪೂಜೆ ಮಾಡಬೇಕಾದ್ರೆ, ಒಂದು ಉದ್ಘಾಟನೆ ಮಾಡಬೇಕಾದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಪಟಾಲನ್ ಇರ್ತಾರೆ, ಅವ್ರದ್ದೇ ಆಗಿರ್ತಕ್ಕಂಥ ಅನುಯಾಯಿಗಳು ಇರ್ತಾರೆ, ಫೋಟೋಗ್ರಾಫರ್ ಇರ್ತಾರೆ, ಪೇಪರ್ನವ್ರು ಬರ್ತಾರೆ. ಇವತ್ತು ನಮ್ಮವರೇ ನಮ್ಮ ಪೇಪರ್ಗೆ ಯಾರೂ ಬರಲಿಲ್ಲ. ಸಮಾಜ ಬಗ್ಗೆ ಮಾತಾಡ್ತಾರೆ ಎಲ್ಲರೂ. ಎಲ್ಲೋದ್ರು ಪೇಪರ್ದವರು, ನಮ್ಮ ಸಮಾಜದವರು ಇಂಥ ಘಟನೆ ಸಮಾಜದಲ್ಲಿ ಆಗಿದೆಯಾ, ಅವರಿಗೆ ಸಂದೇಶ ಕೊಡಲಾಗಿತ್ತು. ಇದು ನಮ್ಮ ಹಣೆ ಬರ. ಅಂದರೆ ಅವರೆಲ್ಲ ಯಾವ ರೀತಿಯಾಗಿ ಧಾಮ್ ಅಂತ ಹೋಗ್ತಾರಲ್ಲ, ಅಲ್ಲಿನೇ ಬೆಲೆ ಇರ್ತದೆ. ನನಗೆ ಆ ರೀತಿ ಇಲ್ಲ. ಅಕ್ಕನು ನಾನು, ಪಕ್ಕನ ನಾನು, ಎದುರು ನಾನು, ಹಿಂದೆ ನಾನು. ನನಗೆ ಅನ್ಯಾಯಗಳಿಲ್ಲ. ಈಗ ಇದುವರೆಗೆ ಬಂದಿದ್ದೀನಿ ನಾನು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕಾಗಿದೆ. ನನಗೊಂದು ನೋವಿದೆ. ಯಾಕೆಂದರೆ ಸಮಾಜಕ್ಕಾಗಿ ನಾವು ದುಡಿದೀವಿ. ನಾವು ಇವತ್ತಿನಿಂದ ದುಡಿತಾ ಇಲ್ಲ. ಈರಣ್ಣ ಜಮಾದಾರ ಗೊತ್ತಿದೆ. 1989ರಿಂದ ನಾನು ಈ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 10 ರೂಪಾಯಿ ಕಲೆಕ್ಟ್ ಮಾಡೋದು ಹಿಡಿದು, 10 ರೂಪಾಯಿ ಕಲೆಕ್ಟ್ ಮಾಡೋದು, ಅಲ್ಲಿಂದ ಇಲ್ಲಿವರೆಗೆ ಇದ್ದೀವಿ ನಾವು. ಎಲ್ಲರದ್ದು ಕುಡ್ಲಿ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರ್ದು ಕುಡ್ಲಿ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಮಾತಾಡೋದಿಲ್ಲ, ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಅಲ್ಲಿಂದ ಇಲ್ಲಿ ತನಕ ನಾವು ಸಮಾಜ ನೋಡ್ತಾ ಬರ್ತಾ ಇದ್ದೀವಿ. ಸಮಾಜ ಹತ್ತಿರದಿಂದ ಎಲ್ಲ ಕಂಡುಕೊಂಡಿದ್ದೀವಿ ನಾವು. ಸಮಾಜಕ್ಕೆ ಒಂದು ನನ್ನ ನೋವೇನೆಂದರೆ, ಒಬ್ಬ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಪ್ರಾಧ್ಯಾಪಕ, ಭೌತಿಕ ಶಕ್ತಿ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯು ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗ್ತಾನೆ, ಒಬ್ಬ ಜನಪ್ರತಿನಿಧಿ ಆಗ್ತಾನೆ ಅಂದರೆ ಸಮಾಜಕ್ಕೆ ಖುಷಿ ಇಲ್ಲ, ಸ್ವೀಕಾರ ಭಾವನೆ ಇಲ್ಲ ಅಂತಂದರೆ ಮತ್ತು ಇದು ಯಾವ ರೀತಿ ಇರ್ತಕ್ಕಂಥ ಸಮಾಜ ನಮ್ಮದು? ಇದು ಯಾವ ರೀತಿ ಇರ್ತಕ್ಕಂಥ ನಾವು ಸಿದ್ಧಾಂತ ಇರಬೇಕಲ್ಲ ಏನಾದರೂ ಅಂತ ಕನಿಷ್ಠ. ನಾನು ಯಾರಿಗೇನು ಕೆಟ್ಟದ್ದು ಮಾಡಿಲ್ಲ, ಯಾರ ಹತ್ರ ಇಸ್ಕೊಂಡಿಲ್ಲ, ಯಾರ ಹತ್ರ ಕಸ್ಕೊಂಡಿಲ್ಲ,
ಯಾರ ಮನೆಗೆ ಹೋದವನು ಅಲ್ಲ, ಅದು ದಗಲ್ ಬಾಧಿಸಿ ನನ್ನ ಜೀವನದ ಮಾಡಲಿಲ್ಲ, ಸುಳ್ಳಂತೂ ಹೇಳಿಲ್ಲ. ಸ್ವೀಕಾರ. ಯಾಕಂದರೆ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಒಬ್ಬ ಪ್ರಾಧ್ಯಾಪಕ ಭೌತಿಕವಾಗಿ ಶಕ್ತಿ ಹೊಂದಿರತಕ್ಕಂಥವನು ಜನಪ್ರತಿನಿಧಿಯಾಗಿ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಅಪರೂಪತೆ ನಮ್ಮ ಸಮಾಜ ಕಳ್ಕೊತಾ ಇದೆ, ಕಳ್ಕೊಂಡಿತು. ಹೌದು, ಎಮ್ ಎಲ್ ಎಗಳು ಬರ್ತಾರೆ, ಎಮ್ ಎಲ್ ಸಿಗಳು ಬರ್ತಾರೆ, ಬರೋದಂತಿರೋದಿಲ್ಲ ಅಂತ ಹೇಳಲ್ಲ. ಇವತ್ತು ಕೋಟಿಗಟ್ಟಲೆ ಇದ್ದವ್ರು ನಮ್ಮಲ್ಲಿ ಸಮಾಜದಾರೆ. ಇವತ್ತು ಕೋಟಿಗಟ್ಟಲೆ ಇದ್ದಾರೆ. ಸಮಾಜ ಹೆಸರು ಹೇಳಿ ಕೋಟಿ ಕಳಿಸೋರಿದ್ದಾರೆ. ಇಲ್ಲಿರ್ತಕ್ಕಂಥ ಕೆಲವು ರಿಟೈರ್ಡ್ ಜನ, ಮಧ್ಯಮ ವರ್ಗದ ಒಂದು ಹಾಸ್ಟೆಲ್ 10,000 ಸ್ಕ್ವೇರ್ ಫೀಟ್ ಜಾಗ ತಗೊಂಡು ಇವತ್ತು ಭೂಮಿ ಪೂಜನೆ ಮಾಡಿದ್ರು. ಅವರೆಲ್ಲದಾರ? ಈ ಹಾಸ್ಟೆಲ್ಗೆ ಒಂದು ದಿವಸದ ಹಣಿಕೆ ಹಾಕಿದ್ದಾರೆ ಅವರು, ಒಂದು ದಿವಸದ ನೋಡಿದ್ದಾರೆ ಅವರು, ಇದಕ್ಕೇನಾದರೂ ಹೆಲ್ಪ್ ಮಾಡಬೇಕಂತಕ್ಕಂಥ ಯೋಚನೆ ಮಾಡಿದ್ದಾರೆ ಅವರು? ಇಲ್ಲ. ಹೇಳೋದಕ್ಕೆ ಮಾತ್ರ ಭಾಳ ದೊಡ್ಡ ಕೋಟಿ ಗಳಿಸಿದ್ದಾರೆ. ಮತ್ತು ಹೇಳ್ತಾರೆ ಸಮಾಜಕ್ಕೆ ಭಾಳ ಹಾಳಾಗಿದೆ ಅಂತಾರೆ. ಬಹುಶಃ ನಮ್ಮ ಸಮಾಜಾಗಿರಬೇಕು, ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ದೊಡ್ಡ ಕಾರ್ಗಳಲ್ಲಿ ತಿರುಗಾಡಿ ಸಮಾಜಕ್ಕೆ ಹಾಳಾಗೋದು ಇದೇ ರೀತಿ ಇರಬೇಕಂತ ಅನಿಸ್ತದೆ. ಅದು ಬಹುಶಃ ನಮ್ಮ ಸಮಾಜದಲ್ಲಿ ಇದು ಎಲ್ಲಿವರೆಗೆ ಈ ರೀತಿ ಎಲ್ಲಾದರೂ ಅದು ತಡೆಗಟ್ಟಬೇಕು. ಅದಕ್ಕೆ ಹಾಸ್ಟೆಲ್ ಮಾದರಿ ಆಗಬೇಕು. ಹಾಸ್ಟೆಲ್ ಇದಕ್ಕೆ ಮುಂದಾಳತ್ವ ವಹಿಸಬೇಕು. ಈ ಟ್ರಸ್ಟ್ ಮುಂದಾಳತ್ವ ವಹಿಸಬೇಕು. ಏಕೆಂದರೆ ಇವತ್ತು ನೋಡಿ ಎಷ್ಟಿಗಾಗಿ ಹೋರಾಟ ನಡೀತಾ ಇದೆ, ಎಷ್ಟಿಗಾಗಿ ಏನಾದರೂ ಮಾಡಬೇಕು. ಹೇಗೋ ಒಂದು ನಾನು ಈ ಜಾಗಕ್ಕೆ ಬಂದಿದ್ದೇನೆ ಅಂತ ಯೋಚನೆ ಮಾಡಿ ಮಹಾರಾಷ್ಟ್ರಕ್ಕೆ ಹೋಗಿ ಬ್ರಿಟಿಷರ ಕಾಲದ 150 ರಿಪೋರ್ಟ್ಗಳು, ಬ್ರಿಟಿಷರ ಕಾಲದ ಸೆನ್ಸಸ್ ರಿಪೋರ್ಟ್ಸ್, ಗೆಜೆಟಿಯರ್ಸ್, ಆಂಥ್ರೋಪಾಲಜಿಸ್ಟ್ ರಿಪೋರ್ಟ್ ಎಲ್ಲವನ್ನು ತಂದು ಅದನ್ನು ಅಧ್ಯಯನ ಮಾಡಿ ಅದನ್ನು ನೋಡಿದಾಗ 93 ರಿಪೋರ್ಟ್ಗಳಲ್ಲಿ ನಮ್ಮ ಸಮಾಜ ಬಗ್ಗೆ ಉಲ್ಲೇಖ ಇದೆ. ಅದೆಲ್ಲವನ್ನು ಸಂಗ್ರಹ ಮಾಡಿದೆ, ಅದಕ್ಕೊಂದು ರಿಪೋರ್ಟ್ ಮಾಡಿದೆ, ಅದಕ್ಕೆ ಬೇಕಾದಂಥ ದಾಖಲೆ ರೆಡಿ ಮಾಡಿದೆ. ಸುಮಾರು 1100 ಪೇಜಿಂದ ದಾಖಲೆ ರೆಡಿ ಮಾಡಿದ್ದೇನೆ. 4 ವ್ಯಾಲ್ಯೂಮ್ನಲ್ಲಿದ್ದೇವೆ. 230 ಪೇಜಿಂದ ಒಂದು ರಿಪೋರ್ಟ್ ರೆಡಿ ಮಾಡಿದೆ. ಇದೇ ನಮ್ಮ ಹುಡುಗ ಸನ್ನಿವೇಶ ಅದನ್ನು ಹಗಲು ರಾತ್ರಿ ಕೆಲಸ ಮಾಡಿದ್ದಾನೆ. ಈ ಜಾತಿಗೆ ಅವನು ಸಂಬಂಧ ಇತ್ತು. ಹಗಲು ರಾತ್ರಿ ಟೈಪ್ ಮಾಡಿದ್ದಾನೆ. ಟೈಪ್ ಮಾಡಿ ಇಲ್ಲಿವರೆಗೆ ಅವನು ತಂದಿದ್ರೆ ನಾವು ಸಮಾಜ ಎದುರುಗಡೆ ಇಟ್ಟರೆ ಉಡಾಫೆಯಿಂದ ಮಾತಾಡ್ತಿದ್ರೆ ಇವತ್ತು ನಮ್ಮವರೇ. ಅದ್ರ ಬಗ್ಗೆ ದಾಖಲೆ ಬೇಕಲ್ಲ, ಎಷ್ಟು ಆಗಬೇಕಾದ್ರೆ ಇನ್ನು ಮನೆ ಬಂದು ಕೊಡ್ತಾರ. ದಾಖಲೆ ರೆಡಿ ಮಾಡಿದ್ರಪ್ಪ ಅಂದರೆ ನೋಡೋಕೆ ಯಾರು ರೆಡಿ? ಹೇಗಪ್ಪ ಈ ಸಮಾಜ ಉದ್ಧಾರ? ಇವ್ರ ತಂಟೆನೇ ಬೇಡ. ನಾನು ಮೇಲಿಸಿದ್ದೇನೆ. 1.5 ಪೇಜಿಂದ ಲೆಟ್ರ್ ಬರೆದೆ, CM ಒಂದು ಲೆಟ್ರ್ ಬರೆದೆ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಟ್ರೈಬಲ್ ಒಂದು ಲೆಟ್ರ್ ಬರೆದೆ, ಎಲ್ಲ ದಾಖಲೆ ಹಚ್ಚಿ ಕೊಟ್ಟು ಯಾರು ಸುತ್ತಲೂ ಅಲ್ಲಿಗೆ ಹೋಗ್ಬೇಕು. ನನ್ನ ದಾಖಲೆ ಇರಲಿ, ನನ್ನ ಕಾಣಿಕೆಯಲ್ಲಿ ಇರಲಿ, ಅದು ಬಳಕೆ ಆದರೆ ಬಳಕೆ ಆಗುತ್ತೆ, ಇಲ್ಲದಿದ್ರೆ ಇಲ್ಲ. ನಾನು ಕೆಲಸ ಮಾಡೀನಿ ಅಂತ ಎಲ್ಲರ ಹತ್ರ ಭಿಕ್ಷೆ ಬಿಡ್ಕೊತ ಹೋಗಲಿ. ನಾನು ಎಲ್ಲರ ಹತ್ರ ಕೇಳ್ಕೊತ ಹೋಗ್ಬೇಕಾಗಿದೆಯಾ ಸಮಾಜಕ್ಕಾಗಿ? ಈ ಸಮಾಜ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಮುಂದೆ ಬರಲು ಸಾಧ್ಯ. ಈ ಸಮಾಜಕ್ಕೆ ಬೇಕಾಗಿದ್ದು ಏನಲ್ಲ, ಮೊದಲನೇದಾಗಿ ಸಂಪರ್ಕ ಬೇಕಾಗಿದೆ. ನಾವು ಒಳ್ಳೆಯ ಸಂಪರ್ಕ ನಾವು ಮಾಡಬೇಕು. ಎರಡನೇದು ಸಂವಾದ ಆಗಬೇಕಾಗಿದೆ. ನಾವೆಲ್ಲರೊಂದಿಗೆ ಒಳ್ಳೆಯ ಸಂವಾದ ಮಾಡಬೇಕು. ಆಮೇಲೆ ಬೆಳವಣಿಗೆ ಮಾಡಲು ಸಾಧ್ಯ. ಸಂಬಂಧ ಒಳ್ಳೆಯದು ಬೆಳೆಸಬೇಕಾಗಿದೆ. ಸಂಪರ್ಕ, ಸಂವಾದ, ಸಂಬಂಧ. ನಮ್ಮಲ್ಲಿ ಸಂಪರ್ಕ ಇಲ್ಲ, ಸಂವಾದ ಅಂತೂ ಮೊದಲೇ ಇಲ್ಲ, ಸಂಬಂಧಗಳಂತೂ ಇಲ್ಲವೇ ಇಲ್ಲ. ಹೇಗಪ್ಪ ಸಮಾಜ ಬೆಳೀತದೆ? ಹೇಗಪ್ಪ ಸಮಾಜ ಉದ್ಧಾರ ಮಾಡೋದು? ಕೇವಲ ಮಾತಿನಿಂದ, ಭಾಷಣದಿಂದ ಸಮಾಜ ಉದ್ಧಾರ ಆಗ್ತಿತ್ತು. ಯಾವಾಗ ಉದ್ಧಾರ ಆಗ್ತಿತ್ತು? ಈ ಸಮಾಜಕ್ಕೆ ಒಂದು ವಿಠ್ಠಲರವರು ಒಂದು ಹದ ಕ್ರಿಯೇಟ್ ಮಾಡೋಗಿದ್ದಾರೆ. ಕಬ್ಬಲಿಗ ನಾನು ಅಂತಕ್ಕಂಥ ಒಂದು ಸ್ವಾಭಿಮಾನ ಕಬ್ಬಲಿಗನಲ್ಲಿ ಮೂಡಿಸಿ ಹೋಗಿದ್ದಾನೆ ವಿಠ್ಠಲರು. ಅದನ್ನು ಬಳಸ್ಕೊಳ್ತಕ್ಕಂಥ ಒಂದು ಪ್ರೌಢತೆ ನಮ್ಮ ಸಮಾಜದಲ್ಲಿ ಇವತ್ತಿಲ್ಲ. ಅದೇ ವಿಠ್ಠಲರು ಹಿಂದ್ಗಡೆ ಇದ್ದವರು ಇವತ್ತು ವಿಠ್ಠಲರ ಕುರಿತು ಭಾಳ ಹಗೂರವಾಗಿ ಮಾತಾಡ್ತಾರೆ.
ಯಾವ ರೀತಿ ಇರ್ತದೆ. ಸೊ ಇದೆಲ್ಲವನ್ನು ನಾವು ಸಮಾಜದಲ್ಲಿ ಯೋಚನೆ ಮಾಡಬೇಕಾಗಿದೆ. ಇದೆಲ್ಲವೂ ಸಮಾಜದಲ್ಲಿ ಸಂದೇಶ ಹೋಗಬೇಕಾಗಿದೆ. ಆವಾಗ ಮಾತ್ರ ಈ ಸಮಾಜಕ್ಕೆ ಶಕ್ತಿ ಬರಲು ಸಾಧ್ಯವಾಗ್ತದೆ. ಇವತ್ತು ಶಕ್ತಿರಹಿತವಾಗಿರ್ತಕ್ಕಂಥ ಸಮಾಜ ಇದೆ ನಮ್ಮದು. ಹೇಳ್ತೀವಿ ನಾವೆಲ್ಲರೂ ಭಾಷಣದಲ್ಲಿ, ಗಂಗಾ ತಾಯಿ ನಮ್ಮವಳು, ಭೀಷ್ಮನ್ ನಮ್ಮವನು, ಕರ್ಣನನ್ನು ಸಾಕಿದವರು ನಾವು, ವೇದವ್ಯಾಸನಂಥ ಜ್ಞಾನಿ ನಮ್ಮವನು, ಈಗ ವಾಲ್ಮೀಕಿನೂ ನಮ್ಮವರು, ಎಲ್ಲರೂ ನಮ್ಮವರೇ. ಅಂಬಿಗರ ಚೌಡಯ್ಯ ನಿಜೇಶ್ವರನ ಅನಿಸ್ಕೊಂಡವು, ಎಲ್ಲವರು ನಮ್ಮವರೇ. ನೀವೇನಿದ್ದೀರಪ್ಪ? ಅವನ ಬಗ್ಗೆ ಮಾತಾಡ್ತೀವಲ್ಲ ನಾವೆಲ್ಲ, ಅವ್ರ ಬಗ್ಗೆ ಹೇಳ್ಕೊತೀವಲ್ಲ. ಒಂದು ಕನಿಷ್ಠ ಒಂದು ಸೂಜಿ ಮಣಿಯಷ್ಟು ಅವರ ಒಂದು ನಮ್ಮ ಪ್ರತಿಭೆ ಮನಸ್ಸು ನಮ್ಮ ಹತ್ತಿರ ಇದ್ದರೆ ಈ ಸಮಾಜ ಭಾಳ ಗಟ್ಟಿ ಆಗ್ತದೆ. ಅಪ್ರಾಮಾಣಿಕರು, ದುರುಳರು, ಮೋಸಗಾರರು ಸಮಾಜಕ್ಕೆ ಎಂದೂ ಒಳ್ಳೆಯದು ತರಕ್ಕೆ ಸಾಧ್ಯ ಇಲ್ಲ. ಈ ಸಮಾಜ ಎಂದು ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಆಗ್ತಿತ್ತು ಒಳ್ಳೆಯದು ಮಾಡಿ, ಇಲ್ಲ ಸಮಾಜ ನಡೀತದೆ. ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿ ಪೂಜೆ ಮುಖ್ಯ ಅಲ್ಲ. ವ್ಯಕ್ತಿ ಮತ್ತು ವ್ಯಕ್ತಿ ಪೂಜೆ ಯಾವತ್ತೂ ಸರಿಯಾಗುತ್ತಲ್ಲ. ನಾವು ಇವತ್ತು ಬಿಟ್ಟ ನೆರೂರು ಏನು ವಿರೋಧ ಮಾಡಿದ ಆ ವ್ಯಕ್ತಿ ಅದನ್ನೇ ನಾವು ಮಾಡೋಕ್ಕೆ. ದೇವರನ್ನು ವಿರೋಧ ಮಾಡಿದನು, ದೇವರು ಮಾಡಿ. ಅಂಬಿಗರ ಚೌಡಯ್ಯ ನನಗೆ ನಾನು ಗುರುವರನ್ನು ನನಗೇ ತಕ್ಕಯ್ಯ ಗುರು ಅಂತ ಹೇಳಿದೆ. ಅವನನ್ನು ಫೋಟೋ ಹಾಕಿ ಗುರು ಕೂರಿಸಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಫೋಟೋ ಹಾಕಿ ಕೂರಿಸಿ. ಅಂದರೆ ನೀವು ಹಿಂಗೆ ಇರಲಿ, ನಿಮ್ಮ ವಿಚಾರ ಹಿಂಗೆ ಇರಲಿ, ನಾವು ಬಿಂದಾಸ್. ಅದಾಗಲ್ಲ. ಯುವಕರಿಗೊಂದು ಸಂದೇಶ ಕೊಡಬೇಕಾಗಿದೆ. ಸಮಾಜದ ಭವಿಷ್ಯಗಳು ಯಾರು? ಯುವಕರು. ಈ ನಮ್ಮ ಸಮಾಜದ ಭವಿಷ್ಯ ಯುವಕರಲ್ಲಿದೆ. ಅವರಿಗೆ ನಾವು ವಿಚಾರ ತುಂಬಬೇಕಾಗಿದೆ. ಅವರಿಗೆ ನಾವು ಒಳ್ಳೆಯ ವಿಚಾರ ಹರಡಬೇಕಾಗಿದೆ. ಸಮಾಜ ನಕಾರಾತ್ಮಕವಾಗಿ ಯೋಚನೆ ಮಾಡಬಾರ್ದು, ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. ಯಾವುದೇ ವ್ಯಕ್ತಿ ಹತ್ರ ಏನಾದರೂ ದೋಷ ಇದ್ದರೂ ಅದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕೇ ವಿನಃ ಆಡ್ಕೊಳ್ಳೋದ್ರಿಂದ ಏನು ಬರೋದಿಲ್ಲ. ಇದು ನಾವು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ನಾವು ಸಮಾಜದ ಎಲ್ಲ ಬಾಂಧವರು ಈ ನಿಟ್ಟಿನಲ್ಲಿ ನಾವು ಎಲ್ಲ ಪ್ರಬುದ್ಧರಿದ್ದೇವೆ. ನಾವಾದರೂ ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ರಾಜಕೀಯವಾಗಿ ಯಾರೇನು ಮಾಡ್ಕೊತಾರೋ ಮಾಡ್ಕೊಳ್ಳಿ, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ. ಆದರೆ ಎಲ್ಲರೂ ಒಂದು ಸಮಾಜ ಅಂತ ಬಂದಾಗ, ನಾವೆಲ್ಲರೂ ಒಗ್ಗಟ್ಟಿನಿಂದ ಕೂಡಿದಾಗ, ಹರಿದು ಹಂಚೋದ್ರೆ ಎಲ್ಲರೂ ದೂರ ಇರ್ತಾರೆ. ಹಂಚಿ ಎಲ್ಲರೂ ಒಂದು ಕಡೆ ಕುಂತರೆ ಅದಕ್ಕೊಂದು ಶಕ್ತಿ ಬರ್ತದೆ, ಪ್ರಾಮುಖ್ಯತೆ ಬರ್ತದೆ. ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾ, ಇವತ್ತು ಈ ಸಂದರ್ಭದಲ್ಲಿ ಒಂದು ಆತ್ಮತೃಪ್ತಿ ಇದೆ ನನಗೆ. ಆತ್ಮತೃಪ್ತಿ ಇಷ್ಟೇ ನನಗೆ. ಅದಕ್ಕೆ ಹೆಚ್ಚು ನಾನು ಏನೇನೂ ಬಯಸೋದಿಲ್ಲ. ನಾನು ಆತ್ಮತೃಪ್ತಿ ಇದೆ. ಇಂಥ ಆತ್ಮತೃಪ್ತಿ ಭಾಳ ಜನ ಬರ್ತಾರೆ, ನನಗೆ ದುಡ್ಡು ಕೇಳ್ತಾರೆ. ಸ್ಮಶಾನಕ್ಕೆ ದಾರಿ ಇರೋಂಗಿಲ್ಲ, ಸ್ಕೂಲಿಗೆ ದಾರಿ ಇರಲ್ಲ, ಇಲ್ಲರಿ ಇನ್ನು ಭಾಳ ಪುಣ್ಯ ಬರ್ತಾವೆ. ನಾ ಏನು ಮಾಡಲಿ ಪುಣ್ಯಾತ್ಮ, ಈ ಗಳಿಸಿದ ಪುಣ್ಯನೇ ಉಳಿಸ್ಕೋದೆ ಭಾಳ ಕಷ್ಟ ಆಗಿದೆ ನನಗೆ. ಇನ್ನೆಲ್ಲಿ ಪುಣ್ಯ ಹೋಗಿ ತೊಗೊಂಡು ಹೋಗಲಿ ನಾನು. ಏನೂ ತೊಂದರೆ ಆಗದೆ ಸತ್ತರೆ ಸಾಕು, ಅದಕ್ಕಿಂತ ಪುಣ್ಯದ ಕೆಲಸ ಯಾವುದೂ ಇಲ್ಲ ಅಂತ ಹೇಳ್ತಾ ಇರ್ತೀನಿ. ಇದೊಂದು ಆತ್ಮತೃಪ್ತಿ ಮನುಷ್ಯನಿಗೆ ಭಾಳ ಇಂಪಾರ್ಟೆಂಟ್. ನಾನೇನು ಮಾಡಿದೆ, ಯಾಕಂದರೆ ಮನುಷ್ಯನ ಸಂಬಂಧಗಳು ಒಂದೇ ರೀತಿ ಇರೋದಿಲ್ಲ, ಏರುಪೇರು ಆಗ್ತಾ ಇರ್ತಾರೆ. ಆದರೆ ತಾನಿನ ವ್ಯಕ್ತಿ ಅದನ್ನಲ್ಲ, ಅವನ ಸಂಬಂಧ ಅವನ ಮನುಷ್ಯನೊಂದಿಗೆ ಶಾಶ್ವತವಾಗಿ ಕೊನೆಯವರೆಗೆ ಇರ್ತದೆ. ಅದು ಆತ್ಮತೃಪ್ತಿ, ಅದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಳ್ತೇವೆ ನಾವು. ಅದರ ಬಗ್ಗೆ ನಾವು ತೃಪ್ತಿ ಇದೆ ನನಗೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ನನಗೆ ಉಳಿದಿದೆ 10 ತಿಂಗಳು. ನನಗೆ MLC ಅನ್ನೋದು ತಲೆ ಏರಿಸ್ಕೊಂಡಿಲ್ಲ. ಹೀಗಾಗಿ ನನಗೆ MLC ಅಂತಕ್ಕಂಥ ಭಾವನೆ ನನಗೆ ಇಲ್ಲವೇ ಇಲ್ಲ. ಇನ್ನು ಜನಪ್ರಿಯ ನಾಯಕ ನಾನು ಅಲ್ಲವೇ ಅಲ್ಲ. ಜನಪ್ರಿಯ ನಾಯಕ, ಜನನಾಯಕ ಆಗಿದ್ದರೆ ಈ ಕೊಟ್ಟಿಗೆಗೆ ನಾನು ಇರ್ತಿದ್ದಿಲ್ಲ. ಸೊ ಹೀಗಾಗಿ ಸಮಾಜದ ಸೇವಕ, ಸಮಾಜದ ಕಾರ್ಯಕರ್ತ ನಾನು. ಅಷ್ಟು ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿವರೆಗೆ ನಡೆದು ಬಂದಿದ್ದೇನೆ. ನಿಮ್ಮ ಸಹಕಾರ ಭಾಳ ಮುಖ್ಯ ನನಗೆ ಸಿಕ್ಕಿತು.
ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇದು ಸ್ವಲ್ಪ ಕಾರ್ಯಕ್ರಮ ಆಗಬೇಕಾದ್ರು ನಾನು ಶ್ಯಾಮಿಗೆ ಒಂದು 2 ಸಾವಿರ ಬೇಜಾರು ಮಾಡಿಕೊಂಡೆ. ನಾವು ಹುಟ್ಟಿದೆ ಗೊತ್ತಿಲ್ಲ, ಯಾವಾಗ ಹುಟ್ಟಿವೆ ಗೊತ್ತಿಲ್ಲ, ಕೂಂಚಿಗೆ ಬೆಳೆದವ್ರು ನಾವೆಲ್ಲ. ನಮಗೆ ಆ ಕಡೆ ಆ ದಿಕ್ಕು ಈ ದಿಕ್ಕು ಆ ದಿನ ಇದು ಸುತ್ತಿದ್ರೆ ಎಲ್ಲ ಸುತ್ತಿರ್ತದೆ. ಇದೇ ಸುತ್ತಿಲ್ಲ ಅಂದರೆ ನೀವೆಲ್ಲ ತಿರುಪತಿ ಯಾರು ಹೋಗ್ತಾರೆ? ಹುಂಡಿ ರೊಕ್ಕ ಯಾರು ಹಾಕ್ತಾರೆ? ಹೊಡೆದಾಡಿ ಹಾಕ್ತಾರೆ. ಯಾರಾದ್ರೆ ಮನೆಗೆ ಬಂದು ಹೋದ್ರೆ ಒಂದು 100 ರೂಪಾಯಿ ಕೊಡಲ್ಲ, ಮಗನಿಗೆ ಯಾರು ಇವರು ಫೀಸ್ ಕಟ್ಟಲ್ಲ. ಇವೆಲ್ಲ ಇದೆ. ಸೊ ಆದರೂ ಸರಿ ಒಂದು ಕಾರ್ಯಕ್ರಮ ಆಯಿತು. ನನಗೆ ಮತ್ತೆ ತುಂಬ ಇದು ಪ್ರಾರಂಭ ಆಗಬೇಕಾಗಿದೆ, ನಮಗೆ ಕಟ್ಟಡ ಪ್ರಾರಂಭ ಆಗಬೇಕಾಗಿದೆ ಅಂತ ಹೇಳ್ತಾ ನಿಮಗೆಲ್ಲ ನಮಸ್ಕಾರ ಮಾಡಿ.